ಆತ್ಮೀಯ ವಿದ್ಯಾರ್ಥಿಗಳೇ, ಒಬ್ಬ ಮರವನ್ನ ಕಡಿತಕ್ಕಂತಹ ವ್ಯಕ್ತಿ ಮರವನ್ನ ಕಡಿದು ಕಟ್ಟಿಗೆಯನ್ನ ಮಾಡಿ ಅದರ ಮಾರಾಟವನ್ನು ಮಾಡ್ತಾನೆ. ಇಂತಹ ಕೃತಿಯನ್ನು ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನಾವು ಮಾಡ್ತೀವಿ. ಅವನೇ ಮಾಡ್ತಾನೆ ಅಂದ್ರೆ ಒಂದು ದಿನ ಒಂದು ನದಿ ದಂಡೆಯಲ್ಲಿ ಇರ್ತಕ್ಕಂತಹ ಮರದ ಟೊಂಗೆಯನ್ನ ಕಡಿತಾನೆ. ಒಂದು ನದಿ, ಆ ನದಿ ದಂಡೆಯಲ್ಲಿ ಒಂದು ಮರ ಇರುತ್ತೆ, ಆ ಮರದಲ್ಲಿ ಒಂದು ಆರೆ ಒಣಗಿರುತ್ತೆ. ಅದನ್ನ ಕಡಿದು ಕಟ್ಟಿಗೆಯನ್ನ ಮಾಡಿ ಮಾರಾಟವನ್ನ ಮಾಡಿ ತನ್ನ ಜೀವನವನ್ನು ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿ ಅವನಿಗೆ ಅನಿಸುತ್ತೆ. ಆದ್ರೆ ಆ ಮರವನ್ನ ಹತ್ತಿ ಆ ಕಟ್ಟಿಗೆಯನ್ನ ಕಡಿಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ದುರದೃಷ್ಟವಶಾತ್ ಅವನ ಕೈಲಿರ್ತಕ್ಕಂತಹ ಕೊಳ್ಳಿ ಏನ್ ಮಾಡುತ್ತೆ, ಕುಸ್ಕೊಂಡು ನೀರೊಳಗೆ ಅವನಿಗೆ ಅತ್ಯಂತ ಆಘಾತ ಆಗುತ್ತೆ. ನನ್ನ ಜೀವನ ನಿರ್ವಹಣೆಗೆ ಇದ್ದಂತಹ ಒಂದೇ ವಸ್ತು, ಒಂದು ಆಯುಧ ಕಳೆದೋಗ್ಬಿಡ್ತಲ್ಲ ಪರಶುಮನಿ ಅಂತೇಳಿ ಪರಮೇಶ್ವರನನ್ನ ಬಿಟ್ಟು ಆರಾಧನೆಯನ್ನು ಮಾಡ್ತಾನೆ. ಭಕ್ತಿಗೆ ಅತ್ಯಂತ ಬೇಗ ಒಲಿತಕ್ಕಂಥ ದೇವ ಅಂತ ಹೇಳಿದ್ರೆ ಶಿವ, ಈಶ್ವರ, ಪರಮೇಶ್ವರ. ಅವನ ಆರಾಧ್ಯ ದೈವವನ್ನ ಅವನು ನೆನೆದು ತಪಸ್ಸನ್ನ ಮಾಡಿದಾಗ, ತನ್ನ ಬೇಡಿಕೆಯನ್ನು ಸಲ್ಲಿಸಿದಾಗ ಶಿವ ದೇವರು ಪ್ರತ್ಯಕ್ಷ ಆಗ್ತಾನೆ ಕೇಳ್ತಾನೆ, ಸ್ವಾಮಿ ನನಗೆ ಹಿಂಗಾಯ್ತು, ಅನ್ಯಾಯ ಆಯ್ತು, ನನ್ನ ಕೊಡ್ಲಿ, ನೀರೊಳಗೆ ಬಿತ್ತು, ದಯಮಾಡಿ ನನಗೆ ತಪ್ಪು ಕೊಡ್ರಿ, ಅದನ್ನ ನನಗೆ ವಾಪಸ್ ಕೊಡ್ಸ್ರಿ ಅಂತ ಕೇಳ್ತಾನೆ ದೇವರ ಹತ್ರ. ಬಂದ ಪ್ರತ್ಯಕ್ಷ ದೇವರು ಅದೃಷ್ಟವಾಗಿ ಪ್ರಾಣಿಯಾಗಿ ಹೋಗಿ ಕೊಳ್ಳಿಯನ್ನ ತಗೊಂಡು ಕೊಡಲಿಯ ಮುಂದಿರ್ತಲ್ಲ ಕಬ್ಬಣದ ಐಟಮ್ ಭಾರವಾಗಿರ್ತಕ್ಕಂಥ ಅದು ಕೂಡ ಬಂಗಾರ, ಜೊತೆಗೆ ಆ ಇಡೀ ಇರುತ್ತಲ್ಲ ಕಾವು ಅಂತಿಲ್ಲ ಅದಷ್ಟು ಕೂಡ ಬಂಗಾರ, ನಿಗಿ ಅಂತಿರ್ತಕ್ಕಂಥ ಬಂಗಾರದ ಕೊಳ್ಳಿಯನ್ನ ತಂದು ತೋರಿಸ್ತಾನೆ ದೇವರು, ಇದು ನಿಂದನಪ್ಪ ಕೊಳ್ಳಿ ಅಂತ. ಅವ್ರು ಹೇಳ್ತಾನೆ, ಅವ ಹೊರ ಹೇಳ್ತಕ್ಕಂಥ ಏನ್ ಹೇಳ್ತಾನೆ, ಇಲ್ಲ ಸಮಯ ನಂದಲ್ಲ, ನಾವಾಗಿದ್ರೆ ಬಂಗಾರದ ಕೊಳ್ಳಿ ನಂದೇ ದೇವರು ಅಂತ ಹೇಳಿ ಇಸ್ಕೊಂಡ್ಬಿಡ್ತಿದ್ವಿ. ಆದ್ರೆ ಅವನು ತನ್ನ ಪ್ರಾಮಾಣಿಕತೆಯಿಂದ ಇದು ನಂದಲ್ಲ, ಬಂಗಾರದ ಕೊಳ್ಳಿ ನಂದಲ್ಲ ಇದು ಅಂತ ಹೇಳಿ ಮತ್ತೆ ವಾಪಸ್ ನೀರೊಳಗೆ ಹಾಕಿ ಅದನ್ನ ಮತ್ತೆ ಇನ್ನೊಬ್ಬಟ್ಟು ಬೆಳ್ಳಿನಿಂದ ಕೊಳ್ಳಿ ಅಂತ ತರ್ತೇವೆ, ಬೆಳ್ಳಿಯ ಕೊಳ್ಳಿಯನ್ನು. ಅವಾಗ ಹೇಳ್ತೇನೆ ನಿಂದನಪ್ಪ ಇದು ಕೊಳ್ಳಿ ಅಂತ ಹೇಳಿ. ಅವಾಗ ಹೇಳ್ತಾನೆ ಮತ್ತೆ, ಇಲ್ಲ ದೇವ್ರೆ ನಂದಲ್ಲ ಅದು, ಇಲ್ಲ ಶಿವನೇ ಅದು ನಂದಲ್ಲ, ಆ ಕೊಳ್ಳಿ ನಂದಲ್ಲ, ಬೆಳ್ಳಿ ಕೊಳ್ಳಿ ಅಲ್ಲ, ನಂದು ಕಬ್ಬಣದ ಕೊಳ್ಳಿ. ಮತ್ತೆ ಒಮ್ಮೆ ನೀರಿಗೆ ಹಾಕಿ ತನ್ನ ಮೂಲ ಒರಿಜಿನಲ್ ಕೊಳ್ಳಿಯನ್ನು ತಗೊಂಡು ತೋರಿಸ್ತಾನೆ, ಇದೇನಪ್ಪ ನಿಂದು, ಹೌದು ಪರಮಾತ್ಮ ಇದು ನಂದು ಅಂತ ಹೇಳಿ. ಈ ಕಥೆಯಲ್ಲಿ ಹೇಳ್ತಾ ಪ್ರಾಮಾಣಿಕತೆ ಇದ್ದಾಗ ಸತ್ಯಕ್ಕೆ ಜಯ ಯಾವತ್ತೂ ಕೂಡ ಆಗುತ್ತೆ, ಅತಿ ಆಸೆಗೆ ಒಳ್ಳೆಯದಲ್ಲ ಅಂತಕ್ಕಂತಹ ಮಾತನ್ನ ನಾವು ಕೇಳ್ತಾ, ಈ ದಿನದ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಎರಡನೆಯ ಸಾಮಾಜಿಕ ಪ್ರಕ್ರಿಯೆ ಸ್ಪರ್ಧೆ, ಕಾಂಪಿಟೇಷನ್. ಸ್ಪರ್ಧೆ ಎರಡನೆಯ ಪ್ರಮುಖ ಸಾಮಾಜಿಕ ಪ್ರಕ್ರಿಯೆಯಾಗಿ ಸ್ಪರ್ಧೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀವಿ. ಜೀವನದಲ್ಲಿ ನಮ್ಮ ಜೀವನದ ಅನುಭವದಲ್ಲಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಸ್ಪರ್ಧೆ. ಹಾಗಾದ್ರೆ ಸ್ಪರ್ಧೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಿ ವಸ್ತುಗಳ ಪೂರೈಕೆ ಕಡಿಮೆ ಇರುತ್ತೆ, ಎಲ್ಲಿ ವಸ್ತುಗಳ ಪೂರೈಕೆ ಕಡಿಮೆ ಇರುತ್ತೆ, ಬೇಡಿಕೆ ಪ್ರಮಾಣ ಹೆಚ್ಚಾಗಿರುತ್ತೆ, ಅಲ್ಲಿ ಸ್ಪರ್ಧೆ ಏರ್ಪಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬಾಕ್ಸ್ ಅಲ್ಲಿ ಒಂದು 150 ಚಾಕ್ಲೇಟ್ ತರ್ತೀನಿ ಅಂತ ಅನ್ಸ್ಕೊಳ್ಳಿ, 10 ರೂಪಾಯಿ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದು ಇಲ್ಲಿ ಸುರಿತೀನಿ ಅಥವಾ ಈ ಬಾಕ್ಸ್ ಅಲ್ಲಿ ಇಟ್ಟಿರ್ತೀನಿ, ಎಲ್ಲರೂ ಕೂಡ ತಗೊಳ್ರಿ, 150 ಚಾಕ್ಲೇಟ್ ಇದೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಬಂದು ತಗೊಳ್ರಿ ಅಂದ್ರೆ ಏನ್ ಮಾಡ್ತೀರಿ ನೀವು? ನಿಧಾನ ಒಬ್ಬೊಬ್ಬರಾಗಿ 150 ಚಾಕ್ಲೇಟ್ ಇದೆ, ನೀವು ಎಷ್ಟು ಜನ ಇದ್ದೀರಿ? ಒಂದು 65 ಜನ ಇರ್ಬೋದು ಅಂತ ಅನ್ಕೊಂಡು ಎಲ್ಲರೂ ಕೂಡ ನಿಧಾನವಾಗಿ ಬಂದು ಒಂದೊಂದನ್ನ ಚಾಕ್ಲೇಟ್ ಯಾಕೆಂದ್ರೆ ಎಲ್ಲರಿಗೂ ಸಿಗ್ತದೆ, ಎಲ್ಲರಿಗೂ ಅವೈಲೇಬಲ್ ಇದೆ. ಪೂರೈಕೆಯ ಪ್ರಮಾಣ ಹೆಚ್ಚಾಗಿದೆ, ಬೇಡಿಕೆಯ ಪ್ರಮಾಣ ಕಡಿಮೆ ಇದೆ. 65 ಜನಕ್ಕೆ 150 ಚಾಕ್ಲೇಟ್ ಇದೆ, ಎಲ್ಲರಿಗೂ ಸಿಗುತ್ತೆ, ನಿಧಾನ ಬರ್ರಿ ಬರ್ರಿ ಅಂತ ಕರಿಬೇಕು, ಕರ್ಮೇಲೆ ಬಂದು ತಗೊಂಡು ಹೋಗ್ತೀವಿ. ಅದೇ ಒಂದು 50 ಚಾಕ್ಲೇಟ್ ಇದೆ, ಇದರಲ್ಲಿ ನೀವೊಂದು 100 ಜನ ಇದ್ದೀರಾ ಅಂತ, 50 ಚಾಕ್ಲೇಟ್ಸ್ ಇದೆ ನೋಡ್ರಪ್ಪ, ಎಲ್ಲರೂ ತಗೊಳ್ರಿ ಅಂತ ಇಟ್ಟಾಗ 100 ಜನ ಇದ್ದೀರಿ, ನಿಮ್ಮ ವರ್ತನೆ ಹೆಂಗಿರುತ್ತೆ ಅವಾಗ? ಯಾವಾಗ ಹೆಂಗಿರುತ್ತೆ? ಈಗ ಕೂತಿರ್ತಿರಲ್ಲ ನಿಧಾನಕ್ಕೆ, ಆಗ್ಲೇ ಇರ್ತಲ್ಲ 150 ಚಾಕ್ಲೇಟ್ ಇದೆ, ಹಂಗೆ ಇರುತ್ತೆ ನಿಮ್ಮ ವರ್ತನೆ. ಇಲ್ಲ, ಒಬ್ಬರು ತಲೆ ಮೇಲೆ ಒಬ್ರು ಬರ್ಲಿಕ್ಕೆ ಟ್ರೈ ಮಾಡಿ, ಅವನು ಹೇಳಿದ್ರೆ ನನಗೆ ಫಸ್ಟ್ ಸಿಗ್ಬೇಕು, ಯಾಕೆಂದ್ರೆ ಇಲ್ಲಿ ಪೂರೈಕೆ ಕಡಿಮೆ ಇದೆ, ಬೇಡಿಕೆ ಜಾಸ್ತಿ ಇದೆ. ಎಲ್ಲಿ ಪೂರೈಕೆಯ ಪ್ರಮಾಣ ಕಡಿಮೆ ಇದ್ದು ಬೇಡಿಕೆಯ ಪ್ರಮಾಣ ಹೆಚ್ಚಾಗಿರುತ್ತೋ ಆ ವಸ್ತುವನ್ನ ಪಡೆಯಲಿಕ್ಕೆ ನಡೆಸತಕ್ಕಂತಹ ಪ್ರಯತ್ನವನ್ನೇ ಸ್ಪರ್ಧೆ. ಎಲ್ಲಿ ಪೂರೈಕೆಯ ಪ್ರಮಾಣ ಕಡಿಮೆ ಇರುತ್ತೆ, ಬೇಡಿಕೆಯ ಪ್ರಮಾಣ ಹೆಚ್ಚಾಗಿರುತ್ತೆ, ಆ ವಸ್ತುವನ್ನ ಪಡೆಯಲಿಕ್ಕೆ ನಡೆಸತಕ್ಕಂತಹ ಹೋರಾಟವನ್ನೇ, ಪ್ರಯತ್ನವನ್ನೇ ಸ್ಪರ್ಧೆ, ಕಾಂಪಿಟೇಷನ್ ಅಂತ ಕರಿತೀವಿ. ಹಾಗಾಗಿ ಬೇಡಿಕೆಯ ಪ್ರಮಾಣಕ್ಕೆ, ಪೂರೈಕೆಯ ಪ್ರಮಾಣಕ್ಕೆ ಅನುಗುಣವಾಗಿ ಸ್ಪರ್ಧೆ ಅಂತಕ್ಕಂಥದ್ದು ಸಮಾಜದಲ್ಲಿ ಏರ್ಪಡ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಪೂರೈಕೆ ಕಡಿಮೆ ಇದ್ದಾಗ, ಬೇಡಿಕೆ ಜಾಸ್ತಿ ಇದ್ದಾಗ
ಸ್ಪರ್ಧೆ ತನ್ನಷ್ಟಕ್ಕೆ ತಾನೇ ಏರ್ಪಡ್ತಕ್ಕಂಥದ್ದನ್ನ ನಾವು ಮಾಡ್ಬೋದು. ಸ್ಪರ್ಧೆ ಅಂತ ಹೇಳಿದ್ರೆ ಪೂರೈಕೆಯ ಪ್ರಮಾಣ ಕಡಿಮೆ ಇದ್ದು ಬೇಡಿಕೆಯ ಪ್ರಮಾಣ ಹೆಚ್ಚಾಗಿದ್ದಾಗ ಆ ವಸ್ತುವನ್ನ ಪಡೆಯಲಿಕ್ಕೆ ನಡೆಸತಕ್ಕಂತಹ ಪ್ರಯತ್ನವೇ ಸ್ಪರ್ಧೆ. ಈ ವ್ಯಾಖ್ಯಾನ ಬರ್ಕೊಳ್ಳಿ. ಅಕಾರ್ಡಿಂಗ್ ಟು E.S. Bogadas ಅವರ ಪ್ರಕಾರ ಸ್ಪರ್ಧೆ ಅಂದ್ರೆ ಏನಂತ ಹೇಳ್ತಾರೆ ಅವರು, ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡೆಯಲು ಆ ವಸ್ತುವನ್ನು ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಆ ವಸ್ತುವನ್ನು ಪಡೆಯಲು ನಡೆಸುವ ಹೋರಾಟವೇ ಸ್ಪರ್ಧೆ ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಯಾವ ಒಂದು ಹಬ್ಬಕ್ಕೋ ಜಾತ್ರೆಗೋ ಅಥವಾ ಸಂತೆಗೆ ಹೋಗಿರ್ತಾರೆ ಅಂತ ಅನ್ಕೊಳ್ರಿ. ವೆರಿ ಸಿಂಪಲ್. ಸಂತೆಗೆ ಹೋಗಿರ್ತಾರೆ ನಿಮ್ಮ ತಂದೆ ಸೋಮವಾರ ದಿನ ಹೊಸ ಬಣ್ಣ ಸಂತೆಗೆ ವಾಪಸ್ ಬರ್ಬೇಕಾದ್ರೆ ತಿನ್ಲಿಕ್ಕೆ ಯಾವ್ದೋ ಐಟಮ್ ಅನ್ನು ತಂದಿರ್ತಾರೆ. ಯಾವ್ದೋ ಸ್ವೀಟ್ ಅನ್ನು ತಿನ್ಲಿಕ್ಕೆ ಯಾವ್ದೋ ಐಟಮ್ ಅನ್ನು ತಂದಿರ್ತಾರೆ. ನಿಮ್ಮ ಮನೆಯಲ್ಲಿ ಒಂದ್ 4 ಜನ ಮಕ್ಳು ಇರ್ತೀವಿ, ನಿಮ್ಮನ್ನು ಸೇರ್ಕೊಂಡು 4-5 ಜನ ಮಕ್ಳು ಇರ್ತೀವಿ. ನಿಮ್ಮ ಅಪ್ಪರು ಸಾಕಾಗುವಷ್ಟು ಎಲ್ಲರಿಗೂ ಆಗಿ ಉಳಿಯುವಷ್ಟು ತಂದಿದ್ರೆ ಏನ್ ಮಾಡ್ತೀರಿ ನೀವು? ಜಾಸ್ತಿ ಕಾಂಪಿಟೇಷನ್ ಅನ್ನ ಅದು ಪಡಿಬೇಕು ಅಂತೇಳಿ ಯೋಚನೆಯನ್ನ ಮಾಡಲ್ಲ. ಇದೆ ಬೇಕಾದಷ್ಟು ತಂದಿದೆ ನಮ್ಮಪ್ಪ ಕೊಡ್ತಾರೆ ಅಂತ ಯೋಚನೆ ಮಾಡಿ. ಆದ್ರೆ ಪೂರೈಕೆ ನಿಮ್ಮಪ್ಪರು 1, 2, 3 ತಂದಿದ್ದೀರಿ, ನಿಮ್ಮ ಮನೆಯಲ್ಲಿ 5-6 ಜನ ಮಕ್ಕಳಿದ್ದೀರಿ ಅಂದ ತಕ್ಷಣ ಅದನ್ನ ಪಡಿಲಿಕ್ಕೆ ನನಗೆ ಅಂತಕ್ಕಂತಹ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಹಾಗಾಗಿ ಎಲ್ಲಿ ಬೇಡಿಕೆ ಹೆಚ್ಚಾಗಿರುತ್ತೆ, ಪೂರೈಕೆಯ ಪ್ರಮಾಣ ಕಡಿಮೆ ಆಗಿರುತ್ತೆ, ಆ ವಸ್ತುವನ್ನ ಪಡಿಲಿಕ್ಕೆ ನಡೆಸತಕ್ಕಂತಹ ಪ್ರಯತ್ನವನ್ನೇ ಸ್ಪರ್ಧೆ. ಸ್ಪರ್ಧೆ ಅಂದ್ರೆ ಬೇರೆ ಏನಲ್ಲ, ಎಲ್ಲಿ ಪೂರೈಕೆ ಪ್ರಮಾಣ ಕಡಿಮೆ ಇರುತ್ತೆ, ಬೇಡಿಕೆ ಪ್ರಮಾಣ ಹೆಚ್ಚಾಗಿರುತ್ತೆ, ಆ ವಸ್ತುವನ್ನ ಪಡಿಲಿಕ್ಕೆ ನಡೆಸತಕ್ಕಂತಹ ಹೋರಾಟವನ್ನೇ ಸ್ಪರ್ಧೆ, ಕಾಂಪಿಟೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ಬರ್ಕೊಳ್ಬೇಕಾದ್ರೆ ಅಕಾರ್ಡಿಂಗ್ ಟು ಹಾರ್ಟನ್ ಮತ್ತು ಹಂಟ್ ಅವರ ಪ್ರಕಾರ ಪ್ರತಿಸ್ಪರ್ಧಿಗಳನ್ನು ಹಿಂದೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವ ಪ್ರಯತ್ನವೇ ಸ್ಪರ್ಧೆ. ಪ್ರತಿಸ್ಪರ್ಧಿಯನ್ನು ಹಿಂದೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯ ಸ್ಪರ್ಧೆ. ಪ್ರತಿಸ್ಪರ್ಧಿಯನ್ನು ಹಿಂದೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನು ಹೊಂದುವುದೇ ಸ್ಪರ್ಧೆ. ಆರ್ಟನ್ ಮತ್ತು ಹಂಟ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಸ್ಪರ್ಧೆ ಡೆಫಿನೇಷನ್ ಕೊಡ್ತಾರೆ. ಅವರ ಅಧ್ಯಯನದ ಪ್ರಕಾರ ಪ್ರತಿಸ್ಪರ್ಧಿ ನಮ್ಮ ಕಾಂಪಿಟೇಟರ್. ಒಂದು ವಸ್ತು ನಮ್ಮ ತಂದೆ ತಂದಿರ್ತಕ್ಕಂಥ ವಸ್ತು ನಮ್ಮ ಅಣ್ಣ ತಮ್ಮಂದಿರು ನಮಗೆ ಕಾಂಪಿಟೇಟರ್ ಆಗಿರ್ತಾರೆ. ಅವರಿಗೆ ಮುಂಚೆ ನಾವು ತಿನ್ಬೇಕು ಅಂತ ಹೇಳಿ ಅದೇ ರೀತಿ ಒಂದು ರೇಸ್ ಅಲ್ಲಿ ಒಂದು ಗೆಲುವಿನ ಓಟದಲ್ಲಿ ನಮ್ಮ ಜೊತೆಗಿರ್ತಕ್ಕಂತಹ ಓಟಗಾರರು ಒಂದು ರೈತನಾಗಿರ್ತಕ್ಕಂಥವನು ನನಗಿನ ಜಾಸ್ತಿ ಬೆಳೆಯತಕ್ಕಂತಹ ರೈತರು ನಮಗೆ ಕಾಂಪಿಟೇಟರ್ ಆಗಿರ್ತಾರೆ. ಅಂದ್ರೆ ನಮ್ಮ ಜೊತೆಗಿರ್ತಕ್ಕಂತಹ ವ್ಯಕ್ತಿಗಳು, ಜೊತೆಗಾರರು ಪ್ರತಿಸ್ಪರ್ಧಿಯನ್ನ ಹಿಂದೆ ತಳ್ಳಿ ಅಂದ್ರೆ ಕೈ ಹಿಡಿದು ಡಿಸ್ಟರ್ಬ್ ಮಾಡೋದಲ್ಲ, ಅವ್ರಿಗಿನ ನಾವು ಮುಂದೆ ಹೋಗ್ತಕ್ಕಂಥದ್ದು. ಒಬ್ಬ ರೈತನಾಗಿ ಜಾಸ್ತಿ ಉತ್ಪಾದನೆ ಮಾಡೋದು, ಒಬ್ಬ ಕ್ರೀಡಾಪಟುವಾಗಿ ಅವನಿಗೆ ಜಾಸ್ತಿ ಪಾಯಿಂಟ್ ಅನ್ನು ತಗೊಳ್ತಕ್ಕಂಥದ್ದು,
ಹೀಗೆ ಅವನನ್ನ ಹಿಂದೆ ತಳ್ಳಿ ಪ್ರತಿಫಲ ಮೀನ್ಸ್ ಯಾವುದೋ ಒಂದು ಉತ್ಪಾದನೆ ಆಗಿರ್ಬೋದು, ತಿಂತಕ್ಕಂಥ ಐಟಮ್ ಆಗಿರ್ಬೋದು, ಜಯ ಅಂತಕ್ಕಂಥದ್ದಾಗಿರ್ಬೋದು, ಅವುಗಳ ಮೇಲೆ ಏಕಸ್ವಾಮ್ಯ ನಾವು ಪಡ್ಕೊಳ್ತಕ್ಕಂತಹ ಹೋರಾಟವನ್ನೇ ನಾವು ಅಂತಕ್ಕಂಥದ್ದೇ ನಾವು ಸ್ಪರ್ಧೆ ಅಂತ ಕರಿತೀವಿ. ಹೀಗಾಗಿ ಸ್ಪರ್ಧೆ ಅಂತಕ್ಕಂಥದ್ದು ಬೇಡಿಕೆ ಜಾಸ್ತಿ ಇರಬೇಕು, ಪೂರೈಕೆ ಕಡಿಮೆ ಇರಬೇಕು, ಅಲ್ಲಿ ಸ್ಪರ್ಧೆ ತನ್ನಷ್ಟಕ್ಕೆ ತಾನು ಏರ್ಪಡ್ತಕ್ಕಂಥದ್ದನ್ನ ಕಾಣಬಹುದು. ನೆಕ್ಸ್ಟ್ ಹೇಳಿ ಸ್ಪರ್ಧೆಯ ಲಕ್ಷಣಗಳು. ಸ್ಪರ್ಧೆಯ ಲಕ್ಷಣಗಳು. ಸ್ಪರ್ಧೆಯ ಲಕ್ಷಣಗಳು ಹೆಂಗಿರುತ್ತೆ ಸ್ಪರ್ಧೆ ಅಂದ್ರೆ? ಸ್ಪರ್ಧೆ ಮತ್ತು ಕೊರತೆ. ಸ್ಪರ್ಧೆ ಮತ್ತು ಕೊರತೆ. ಸ್ಪರ್ಧೆ ಹೆಂಗಿರುತ್ತಪ್ಪ ಅಂದ್ರೆ ಎಲ್ಲಿ ಕೊರತೆ ಇರುತ್ತೋ ಅಲ್ಲಿ ಸ್ಪರ್ಧೆ ಏರ್ಪಡುತ್ತೆ. ಎಲ್ಲಿ ಕೊರತೆ ಇರುತ್ತೋ ಅಲ್ಲಿ ಸ್ಪರ್ಧೆ ಏರ್ಪಡುತ್ತೆ. ಎಲ್ಲಿ ಕೊರತೆ ಇರುತ್ತೆ ನೋಡ್ರಿ, ನೆನ್ಪಿಟ್ಕೊಡ್ರಿ, ಎಲ್ಲಿ ಕೊರತೆ ಇರುತ್ತೆ ಅಲ್ಲಿ ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕಲಿ ಸ್ಪರ್ಧೆ ಅಂತಕ್ಕಂಥದ್ದು ಏರ್ಪಡ್ತಾ ಇರುತ್ತೆ. ಅಂದ್ರೆ ಕೊರತೆ, ಇಲ್ಲಿ ತಂದಿರ್ತಕ್ಕಂಥ ಚಾಕ್ಲೇಟ್ ಕಡಿಮೆ ಇದಾವೆ, ಇಲ್ಲಿ ತಿಂತಕ್ಕಂಥ ಯಾವುದೋ ಐಟಮ್ ಕಡಿಮೆ ಇದೆ, ಆಟೋಮೆಟಿಕಲಿ ಸ್ಪರ್ಧೆ ಏರ್ಪಡುತ್ತೆ. ಆಗಿ ಎಲ್ಲರಿಗೂ ಆಗಿ ಉಳಿಯುವಷ್ಟು ಐಟಮ್ ಇದೆ ಅಂದ್ರೆ ಯಾರು ಕಾಂಪಿಟೇಷನ್ ಮಾಡ್ತಾರೆ? ಎಲ್ಲರಿಗೂ ಆಗಿ ಇನ್ನು ಉಳಿತದೆ, ಇನ್ನೊಂದು ಕೊಟ್ಟರು ಕೂಡ ಉಳಿಯುತ್ತೆ, ಅಷ್ಟು ಡಿಮ್ಯಾಂಡ್ ಸರಿ, ಅಷ್ಟು ಸಪ್ಲೈ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಸ್ಪರ್ಧೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಲ್ಲ. ಹಾಗಾಗಿ ಸ್ಪರ್ಧೆ ಮತ್ತು ಕೊರತೆ ಒಂದಕ್ಕೊಂದು ನಿಯರೆಸ್ಟ್ ಸಂಬಂಧವನ್ನ ಹೊಂದಿದ್ದಾರೆ. ಕೊರತೆ ಇದ್ರೆ ಸ್ಪರ್ಧೆ ಇರುತ್ತೆ, ಸ್ಪರ್ಧೆ ಇದೆ ಅಂದ್ರೆ ಕೊರತೆ ಇದೆ ಅಂತ. ಉದಾಹರಣೆಗೆ ನೀವು ಯಾವ್ದೊಂದು ಆಟ ಆಡ್ಲಿಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಯಾವ್ದೊಂದು ಟೂರ್ನಮೆಂಟ್, ಒಂದು 20 ಜನ ಹೋಗಿರ್ತೀರ, 20 ಜನಕ್ಕೂ ಫಸ್ಟ್ ಪ್ರೈಸ್ ಕೊಡ್ತಾರೆ ಅಂದ್ರೆ 20 ಜನಕ್ಕೂ ಫಸ್ಟ್ ಪ್ರೈಸ್ 70,000 ಪ್ರೈಸ್ ಕೊಡ್ತಾರೆ ಅಂದ್ರೆ ಕಷ್ಟಪಡ್ತೀರಾ? ಆಡಿ ಬಂದು ಹೆಸರು ಬರ್ಸಿದ್ರೆ ಸಾಕು ಪ್ರೈಸ್ ಕೊಡ್ತಾರೆ. ಯಾಕೆ ಹೋಗ್ತಾರೆ, ಹೆಸರು ಬರ್ಸ್ತಾರೆ, ಆಡ್ತಾರೆ, ಟ್ರೈ ಮಾಡ್ತಾರೆ, ಗೆಲ್ಬಹುದು, ಸೋಲ್ಬಹುದು, ಹೆಂಗಿದ್ರು ಫಸ್ಟ್ ಪ್ರೈಸ್ ಫಿಕ್ಸ್ ಆಗಿರುತ್ತೆ. 20 ತಂಡದಲ್ಲಿ ಒಂದೇ ತಂಡಕ್ಕೆ ಫಸ್ಟ್ ಪ್ರೈಸ್ ಕೊಡ್ತಾರೆ ಅಂದ್ರೆ ಒಂದೇ ಫಸ್ಟ್ ಪ್ರೈಸ್ ಇರೋದು. 20 ತಂಡಗಳಿದಾವೆ, ಬೇಡಿಕೆ ಒಂದೇ, ಪೂರೈಕೆ ಒಂದೇ, ಬೇಡಿಕೆ 20 ಜನಕ್ಕಿರುತ್ತೆ. ಆವಾಗ ಸ್ಪರ್ಧೆ ಅಂತಕ್ಕಂಥದ್ದು ಏರ್ಪಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನೆಕ್ಸ್ಟ್ ಏನಾಗಿ ಸ್ಪರ್ಧೆ ಮತ್ತು ಸಂಪತ್ತು ಅಂತ ಹೇಳ್ತಾರೆ. ಸ್ಪರ್ಧೆ ಮತ್ತು ಸಂಪತ್ತು. ಸ್ಪರ್ಧೆ ಮತ್ತು ಸಂಪತ್ತು ನೋಡಿ, ಕೊರತೆ ಇದ್ರೆ ಸ್ಪರ್ಧೆ ಇರ್ತಂತೆ, ಮತ್ತೆ ಇಲ್ಲಿ ಸಂಪತ್ತು ಅಂತ ಹೇಳ್ತಾರೆ. ಇದಕ್ಕೆ ಸಾಧ್ಯ? ಒಂದ್ ಕಡೆ ಹೇಳ್ತಾರೆ ಕೊರತೆ ಇದ್ರೆ ಸ್ಪರ್ಧೆ ಏರ್ಪಡುತ್ತೆ, ಸಂಪತ್ತು ಇದ್ರೆ ಹೆಂಗ್ ಸ್ಪರ್ಧೆ ಏರ್ಪಡ್ತಾರೆ? ಸಂಪತ್ತು ಇದ್ರೆ ಹೆಂಗೆ ಸ್ಪರ್ಧೆ ಏರ್ಪಡ್ತಾರೆ? ಎಲ್ಲ ಸಂಪತ್ತು ಇದೆಯಪ್ಪ, ಸಂಪತ್ತು ಇದ್ರೆ ಸ್ಪರ್ಧೆ ಹೆಂಗೆ ಏರ್ಪಡುತ್ತೆ? ಯೋಚನೆ ಮಾಡಿ ನೋಡ್ರಿ. ಅಂದ್ರೆ ಸ್ಪರ್ಧೆ ಮತ್ತು ಕೊರತೆ ಇರುವ ಕಡೆ ಸ್ಪರ್ಧೆ ಏರ್ಪಡುತ್ತೆ. ಸ್ಪರ್ಧೆ ಮತ್ತು ಸಂಪತ್ತು ಇದ್ರೂ ಕೂಡ, ಸಂಪತ್ತು ಅಂತಕ್ಕಂಥ ಇದ್ರೂ ಕೂಡ ಅಲ್ಲಿ ಸ್ಪರ್ಧೆ ಅಂತಕ್ಕಂಥದ್ದು ಏರ್ಪಡುತ್ತೆ. ಅಂದ್ರೆ ಇನ್ನೂ ಹೆಚ್ಚಿನ ಸಂಪತ್ತನ್ನ ಹೊಂದಬೇಕು ಅಂತಕ್ಕಂಥದ್ರ ಹಿನ್ನೆಲೆಯಲ್ಲಿ ಸ್ಪರ್ಧೆ ಅಂತಕ್ಕಂಥದ್ದು ಏರ್ಪಡುತ್ತೆ. ಉದಾಹರಣೆಗೆ ಒಂದು 10 ಎಕರೆ ಜಮೀನ್ ಇದೆ ಅಂತ ಅನ್ಕೊಂಡ್ರೆ, ನಮ್ಮ 10 ಎಕರೆ ಜಮೀನ್ ಇದೆ, ಇನ್ನೊಂದು 2 ಎಕರೆ ತಗೋಬೇಕು. 10 ಎಕರೆ ತೋಟ ಇದೆ, ಇನ್ನೊಂದು 2 ಎಕರೆ ಜಮೀನ್ ತಗೊಂಡು ತೋಟ ಮಾಡಬೇಕು. ಸಂಪತ್ತು ಇರ್ತಕ್ಕಂಥವ್ರು ಇನ್ನೂ ಜಾಸ್ತಿನ ಸಂಪತ್ತನ್ನ ನಿರೀಕ್ಷೆಯನ್ನ ಮಾಡ್ತಾ ಸ್ಪರ್ಧೆಯನ್ನ ಮಾಡ್ತಾ ಇರ್ತಾರೆ. ನಾನು ಒಂದು ಹೋಬಳಿ ಮಟ್ಟದ ರೈತನಾಗಿದ್ದೀನಿ, ನಾನು ತಾಲೂಕು ಮಟ್ಟದ ರೈತ ಆಗ್ಬೇಕು, ತಾಲೂಕು ಮಟ್ಟದ ರೈತ ಜಿಲ್ಲಾ ಮಟ್ಟದ ರೈತ ಆಗ್ಬೇಕು. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ, ತಾಲೂಕು ಪಂಚಾಯತಿ ಮೆಂಬರ್ ಆಗ್ಬೇಕು, ಜಿಲ್ಲಾ ಮಟ್ಟದ ಮೆಂಬರ್ ಆಗ್ಬೇಕು, MLA ಆಗ್ಬೇಕು, MLA ಆದ್ರೆ ಮಿನಿಸ್ಟರ್ ಆಗ್ಬೇಕು. ಹೀಗೆ ಸಂಪತ್ತು ಇದ್ದಾಗ ಸ್ಪರ್ಧೆನೂ ಕೂಡ ಏರ್ಪಡುತ್ತೆ. ಇನ್ನೂ ಹೆಚ್ಚಿನ ಸಂಪತ್ತನ್ನ, ಹಣ, ಆಸ್ತಿ, ಅಧಿಕಾರ ಇವುಗಳನ್ನ ಹೊಂದಬೇಕು ಅಂತೇಳಿ ಜನರ ನಡುವೆ ಸ್ಪರ್ಧೆ ಅಂತಕ್ಕಂಥದ್ದು ಏರ್ಪಡ್ತಕ್ಕಂಥದ್ದನ್ನ ಕಾಣಬಹುದು. ನೆಕ್ಸ್ಟ್ ಆಗಿ ಸ್ಪರ್ಧೆಯು ಸರ್ವವ್ಯಾಪಕವಾದುದು ಅಂತ ಹೇಳ್ತಾರೆ. ಸ್ಪರ್ಧೆಯು ಸರ್ವವ್ಯಾಪಕವಾದುದು. ಏನಂದ್ರೆ ಅರ್ಥ ಸ್ಪರ್ಧೆ ಸರ್ವವ್ಯಾಪಕವಾದುದು ಅಂತ ಹೇಳಿ. ಸ್ಪರ್ಧೆ ಇಲ್ಲದೆ ಇರತಕ್ಕಂತಹ ಪ್ಲೇಸು ಇಲ್ಲ, ಸ್ಪರ್ಧೆಯು ಇಲ್ಲದಿರುವ ಜಾಗವಿಲ್ಲ. ಅಂದ್ರೆ ಸ್ಪರ್ಧೆಯು ಸರ್ವವ್ಯಾಪಕವಾದುದು, ಎಲ್ಲಾ ಕಡೆ ಇದೆ. ಮನುಷ್ಯ ಎಲ್ಲೆಲ್ಲಿ ಬದುಕ್ತಾ ಇದ್ದಾನೆ, ಮನುಷ್ಯ
ಎಲ್ಲೆಲ್ಲಿ ಜೀವನವನ್ನ ಮಾಡ್ತಿದಾರಲ್ಲ ಆ ಎಲ್ಲ ಕಡೆನೂ ಕೂಡ ಸ್ಪರ್ಧೆಯನ್ನ ನಾವು ಕಾಣ್ತೀವಿ. ಸ್ಪರ್ಧೆಯು ಸರ್ವವ್ಯಾಪಕವಾದುದು. ನಿಮ್ಮಲ್ಲಿ ಒಂದು ಗ್ರಾಮ ಇದೆ ಅಂತ ಅನ್ಕೊಂಡು ನಿಮ್ಮೂರು, ಆ ಗ್ರಾಮದಲ್ಲೂ ಕೂಡ ಸ್ಪರ್ಧೆಯನ್ನ ಕಾಣಬಹುದು. ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸ್ಪರ್ಧೆ ಇದೆ. ನಿಮ್ಮ ಮನೆ ಇದೆ, ನಿಮ್ಮ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸ್ಪರ್ಧೆ ಇದೆ. ಹೀಗೆ ಸ್ಪರ್ಧೆಯು ಸರ್ವವ್ಯಾಪಕ. ಜಗತ್ತಿನ ಎಲ್ಲ ಸಮಾಜಗಳಲ್ಲಿ, ಸಮಾಜದ ಎಲ್ಲ ವಿಭಾಗಗಳಲ್ಲೂ ಕೂಡ ಸ್ಪರ್ಧೆ ಇದೆ. ನೀವಿದ್ದೀರಿ, ನೀವೇನ್ ಸ್ಪರ್ಧೆಗಿದ್ದೀರಿ ಈಗ ಪ್ರೆಸೆಂಟ್ ಅಲ್ಲಿ? ಚೆನ್ನಾಗೆ ಓದಬೇಕು, ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಬೇಕು ಅಂತಕ್ಕಂಥ ಸ್ಪರ್ಧೆನಲ್ಲಿ ನೋಡ್ರಿ. ಆಲ್ರೆಡಿ ನೀವು ಸ್ಪರ್ಧೆನಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀರಿ. ಫಸ್ಟ್ ಸ್ಟ್ಯಾಂಡಿಗೆ ಇದ್ರಿ, ಫಸ್ಟ್ ಸ್ಟ್ಯಾಂಡಿಗೆ ಹೋದ್ರಿ, ಫಸ್ಟ್ ಸ್ಟ್ಯಾಂಡ್ ಬಸ್ ಬರುತ್ತೆ, ಅಲ್ಲೇ ಸ್ಪರ್ಧೆ ಸೀಟ್ ಹಿಡಿಬೇಕು ಅಂತಕ್ಕಂಥ ಸ್ಪರ್ಧೆ. ಹೀಗೆ ಸ್ಪರ್ಧೆಯು ಸರ್ವವ್ಯಾಪಕವಾದುದು. ಅಂದ್ರೆ ಎಲ್ಲಾ ಕಡೆ ಸ್ಪರ್ಧೆ ಹರಡಿಕೊಂಡಿದೆ, ಹಬ್ಬಿಕೊಂಡಿದೆ ಅಂತಕ್ಕಂಥದ್ದನ್ನ ನಾವು ಮಾಡ್ಬೋದು. ಸ್ಪರ್ಧೆ ಇಲ್ಲದೆ ಇರುವ ಜಾಗವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಮನುಷ್ಯ ಸಂಘಟಿತವಾಗಿ ಒಂದ್ ಕಡೆ ನೆಲೆ ನಿಂತು ಬದುಕ್ತಾನೆ, ಎಲ್ಲಿ ಮಾನವ ಆರ್ಗನೈಸ್ಡ್ ಆಗಿ ಒಂದ್ ಕಡೆ ಸಿಸ್ಟಮ್ ಆಗಿ ಬದುಕ್ತಾ ಇದ್ದಾನೆ, ಆ ಎಲ್ಲ ಕಡೆ ಸ್ಪರ್ಧೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಸ್ಪರ್ಧೆಯು ನಿರಂತರವಾಗಿ ಸ್ಪರ್ಧೆಯು ನಿರಂತರವಾದುದು. ಸ್ಪರ್ಧೆಯು ನಿರಂತರವಾದುದು. ಸ್ಪರ್ಧೆ ಮಾನವನ ಜೀವನದ ಆರಂಭದಿಂದ ಅಂತ್ಯದವರೆಗೆ ಕಂಟಿನ್ಯೂಯಸ್ ಆಗಿ ಆಗ್ತಲೇ ಇರ್ತದೆ. ನಿರಂತರವಾಗಿರ್ತಕ್ಕಂಥ ಸ್ಪರ್ಧೆ. ಸ್ಪರ್ಧೆ ನಿಲ್ಲಲ್ಲ, ಸ್ಪರ್ಧೆಯು ನಿಲ್ಲಲ್ಲ. ನೋಡ್ರಿ, ಆರಂಭದಿಂದ ಹಿಡಿದು ಅಂತ್ಯದವರೆಗೆ ಸ್ಪರ್ಧೆ ನಿರಂತರವಾಗಿ ಅದು ಜರುಗುತ್ತಲೇ ಇರ್ತದೆ. ಒಬ್ಬ ಕ್ರೀಡಾಪಟು ಆದ್ರೆ ಮುಂದಿನ ಕ್ರೀಡೆಗೆ ಆಯ್ಕೆ ಆಗ್ಬೇಕು, ನಿರಂತರ. ಒಬ್ಬ ಕೃಷಿಕನಾದ್ರೆ ಇನ್ನೂ ಹೆಚ್ಚಿನ ಉತ್ಪಾದನೆಯನ್ನ ಮಾಡ್ಬೇಕು, ನಿರಂತರ. ಅದೇ ಒಬ್ಬ ವಿದ್ಯಾರ್ಥಿ ಆದ್ರೆ PUC ಪಾಸ್ ಆದ್ರೆ ಒಳ್ಳೆ ಮಾರ್ಕ್ಸ್ ಬಂದು ಡಿಗ್ರಿ ಅಲ್ಲಿ ಕೂಡ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಹೀಗೆ ಸ್ಪರ್ಧೆಯು ನಮ್ಮ ಜೀವನದಲ್ಲಿ ನಿರಂತರವಾಗಿ ಮುಂದುವರಿತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಸ್ಪರ್ಧೆಯು ನಿರಂತರವಾದುದು. ನೆಕ್ಸ್ಟ್ ಆಗಿ, ಸ್ಪರ್ಧೆಯು ಗತಿಶೀಲವಾಗಿದೆ. ಸ್ಪರ್ಧೆಯು ಗತಿಶೀಲವಾಗಿದೆ ಅಂತ ಹೇಳ್ತಾರೆ. ಸ್ಪರ್ಧೆಯು ಗತಿಶೀಲವಾಗಿದೆ. ಏನಂದ್ರೆ ಸ್ಪರ್ಧೆ ಗತಿಶೀಲ ಆಗಿದೆ ಅಂದ್ರೆ, ಸ್ಪರ್ಧೆ ಗತಿಶೀಲ ಅಂದ್ರೆ ಚೇಂಜ್ ಆಗುತ್ತೆ ಅಂತ ಅರ್ಥ. ಸ್ಪರ್ಧೆ ಏನಾಗಿದೆ? ಗತಿಶೀಲ, ಚೇಂಜ್ ಆಗಿದೆ. ಉದಾಹರಣೆಗೆ, ಈ ವರ್ಷ ನೀವು ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದ್ರಿ ಪ್ರಥಮ PUC ಯಲ್ಲಿ, ಮುಂದಿನ ವರ್ಷ ದ್ವಿತೀಯ PUC. ನೋಡಿ, ಸ್ಪರ್ಧೆ ಚೇಂಜ್ ಆಗುತ್ತೆ. ಈ ವರ್ಷ ಫಸ್ಟ್ ಇಯರ್ ಕಾಂಪಿಟೇಷನ್ ಅಲ್ಲಿ ಇದ್ದೀರಿ, ನೆಕ್ಸ್ಟ್ ವರ್ಷ ಮುಂದಿನ ವರ್ಷ ಸೆಕೆಂಡ್ ಇಯರ್ ಕಾಂಪಿಟೇಷನ್ ಅಲ್ಲಿ ಇರ್ಬೋದು. ಅದೇ ರೀತಿ ಒಬ್ಬ ಕ್ರೀಡಾಪಟು ತಾಲೂಕು ಲೆವೆಲ್ ಅಲ್ಲಿ ಗೆದ್ರೆ ನೆಕ್ಸ್ಟ್ ಚೇಂಜ್ ಆಗುತ್ತೆ ಸ್ಪರ್ಧೆ. ನೆಕ್ಸ್ಟ್ ಸ್ಪರ್ಧೆ ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಬೇಕು, ಜಿಲ್ಲಾ ಮಟ್ಟದಲ್ಲಿ ಗೆದ್ರೆ ರಾಜ್ಯ ಮಟ್ಟ, ರಾಜ್ಯ ಮಟ್ಟದಲ್ಲಿ ಗೆದ್ರೆ ರಾಷ್ಟ್ರ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಗೆದ್ರೆ ಅಂತಾರಾಷ್ಟ್ರೀಯ ಮಟ್ಟ. ಒಲಿಂಪಿಕ್ಸ್ ಅಲ್ಲಿ ಗೆಲ್ಲಬೇಕು, ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನ ಗೆಲ್ಲಬೇಕು. ಅದೇ ರೀತಿ ಒಬ್ಬ ರೈತ, ನಾನು ನನ್ನ ಇಡೀ ಗ್ರಾಮಕ್ಕೆ ಅತ್ಯಂತ ಉತ್ತಮ ರೈತ, ಪ್ರಗತಿಪರ ರೈತ ಅನ್ಸ್ಕೊಂಡ ಮೇಲೆ ಅವನು ಸುಮ್ಮನಾಗಲ್ಲ. ಸುತ್ತಮುತ್ತ ಗಡ್ಡೆಗೆ ನಾನೇ ಟಾಪರ್, ಅಕ್ಕಪಕ್ಕ ಹತ್ತಳಿಗೆ ಇಡೀ ಹೋಬಳಿಗೆ ನಾನೇ ಉತ್ತಮ ಪ್ರಗತಿಪರ ರೈತ, ಒಳ್ಳೆ ಇಳುವರಿ ತೆಗಿತಕ್ಕಂಥ ರೈತ ಅನ್ಸ್ಕೋಬೇಕು ಅಂತ ಟ್ರೈ ಮಾಡ್ತಾನೆ. ಹೋಬಳಿ ಲೆವೆಲ್ ಅಲ್ಲಿ ಉತ್ತಮ ರೈತ ಅನ್ಸ್ಕೊಂಡ್ಮೇಲೆ ತಾಲೂಕ್ ಲೆವೆಲ್ಗೆ ಇಡೀ ಪ್ರಗತಿಪರ ರೈತ ಅನ್ಸ್ಕೋಬೇಕು, ಜಿಲ್ಲಾ ಮಟ್ಟಕ್ಕೆ ಅನ್ಸ್ಕೋಬೇಕು, ರಾಜ್ಯ ಮಟ್ಟಕ್ಕೆ ಅನ್ಸ್ಕೋಬೇಕು ಅಂತ ಪ್ರಯತ್ನ. ಹೀಗೆ ಸ್ಪರ್ಧೆಯು ಹಂತ ಹಂತವಾಗಿ ಗತಿಶೀಲ ಆಗುತ್ತೆ, ಮುಂದಿನ ಹಂತಕ್ಕೆ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಸ್ಪರ್ಧೆ ಗತಿಶೀಲ ಅಂದ್ರೆ ಚೇಂಜ್ ಆಗುತ್ತೆ, ಬದಲಾವಣೆಯನ್ನು ಹೊಂದುತ್ತೆ, ಮುಂದಿನ ಹಂತಕ್ಕೆ ಪರಿವರ್ತನೆಯನ್ನು ಹೊಂದಕ್ಕಂತ ಕಾಣಬಹುದು. ನೆಕ್ಸ್ಟ್ ಮುಂದುವರಿದ, ಸ್ಪರ್ಧೆಯು ನಿಯಮಗಳಿಗೆ ಬದ್ಧವಾಗಿದೆ ಅಂತ ಹೇಳಿ. ಸ್ಪರ್ಧೆಯು ನಿಯಮಗಳಿಗೆ ಬದ್ಧವಾಗಿದೆ. ಸ್ಪರ್ಧೆ ನಿಯಮಗಳಿಗೆ ಬದ್ಧ ಆಗಿದೆ. ನಿಯಮಗಳಿಲ್ಲ ಅಂದ್ರೆ ನಾವು ಸ್ಪರ್ಧೆ ಅಂತ ನಾವು ರನ್ನಿಂಗ್ ರೇಸ್ ಅನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಕೊಂಡ್ರಿ. ಏನಿರುತ್ತೆ ನಿಯಮ? ರನ್ನಿಂಗ್ ರೇಸ್ ಸ್ಟಾರ್ಟ್ ಮಾಡ್ತೀವಿ, ಏನಿರುತ್ತೆ ನಿಯಮ? ಇಲ್ಲಿಂದ ಇಲ್ಲಿಯವರೆಗೆ ನಿಯಮ ಇದೆಯಾ?
ಈ ಲೈನಿಂದ ಆ ಲೈನ್ ವರೆಗೂ ಯಾರು ಫಸ್ಟ್ ಮುಟ್ತಾರೆ, ಈ ಲೈನ್ ಅನ್ನು ಬಿಡಬೇಕಾದ್ರೆ ರೆಡಿ ಗೆಟ್ ಸ್ಟಾರ್ಟ್ ಅಂತ ಹೇಳಿ ನಾವು ಕಾಶನ್ಸ್ ಕೊಡ್ತೀವಿ, ಆದ್ಮೇಲೆ ಓಡೋಗ್ಬೇಕು. ಹೌದಾನೆ? ನಿಯಮ ಇದೆ. ಇಲ್ಲಿ ನೋಡಪ್ಪ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡ್ತೀವಿ ಓಡಕ್ಕೆ? ಇಲ್ಲ, ಸ್ಪರ್ಧೆಗೆ ನಿಯಮ ಇದೆ. ಸ್ಪರ್ಧೆಗೆ ಏನಿದೆ? ನಿಯಮ ಇದೆ. ನೀವು ಒಂದು ಆಟ ಆಡ್ತಿರ್ತೀರಿ, ವಾಲಿಬಾಲ್ ಸಮಥಿಂಗ್ ಎಕ್ಸೆಟ್ರಾ ಆಟ ಆಡ್ತಿರ್ತೀರಿ, ಲೈನ್ ಹಾಕೊಂಡಿರ್ತೀರಿ, ಅಲ್ಲಿಂದ ಹೊರಗೆ ಬಿದ್ರೆ ಔಟ್ ಬಾಲ್. ನಿಯಮ ಇದೆ. ಅದು ಫುಟ್ಬಾಲ್ ಅಂತೀವ ಅನ್ನಲ್ಲ. ಸ್ಪರ್ಧೆ ಎಲ್ಲೇ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಿಯಮಗಳಿದೆ. ನಾನೊಬ್ಬ ಪ್ರಗತಿಪರ ರೈತ, ಹೆಂಗೆ ಕನ್ಸಿಡರೇಷನ್? ಒಂದು 50 ಎಕರೆ ಇದೆ, 500 ಎಕರೆ. ಆಹಾ, 1 ಎಕರೆಯಲ್ಲಿ ಎಷ್ಟು ಇಳುವರಿ ತೆಗೆದಿದ್ದೀರಾ? ನಾನು 50 ಎಕರೆಗೆ ಎಷ್ಟು ಬೆಳೆದಿರಿ ಅಂತಲ್ಲ, 1 ಎಕರೆ ಪ್ರದೇಶದಲ್ಲಿ ಎಷ್ಟು ಭತ್ತ ಬೆಳೆದಿಯಾ, ಎಷ್ಟು ಅಡಿಕೆ ಬೆಳೆದಿಯಾ? ಹೀಗೆ ಯಾವುದೇ ಒಂದು ಸ್ಪರ್ಧೆ ಇದೆ ಅಂದ್ರೆ ಅದಕ್ಕೆ ನಿಗದಿತವಾದ ನಿಯಮಗಳಿರುತ್ತೆ. ಆಟ ಆಗ್ಬೋದು, ಅಥವಾ ಕೃಷಿ ಆಗ್ಬೋದು, ಅಥವಾ ಬಿಸ್ನೆಸ್ ಆಗ್ಬೋದು, ಇನ್ನಿತರ ಯಾವುದೇ ಚಟುವಟಿಕೆ ಆಗ್ಬೋದು. ನಾವು ಒಂದು ಸ್ಪರ್ಧೆಯಲ್ಲಿ ಇದ್ದೀವಿ ಅಂದ್ರೆ ನಿಗದಿತ ನಿಯಮಗಳಿಗೆ ಬದ್ಧರಾಗಿರ್ತೀವಿ. ನಿಯಮಗಳಿಲ್ಲ ಅಂದ್ರೆ ಅದು ಸಂಘರ್ಷ. ನಿಯಮ ಇದ್ರೆ ಸ್ಪರ್ಧೆ, ನಿಯಮ ಇಲ್ಲದಿದ್ರೆ ಸಂಘರ್ಷ. ಹಾಗಾಗಿ ಸ್ಪರ್ಧೆಯು ನಿಯಮಗಳಿಗೆ ಬದ್ಧ ಆಗಿರುತ್ತೆ. ನೀವೆಲ್ಲರೂ ಕೂಡ ಸ್ಪರ್ಧೆಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಯಮಗಳಿಗೂ ಕೂಡ ಬದ್ಧ ಆಗಿರ್ಬೇಕು. ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರೆ ಸ್ಪರ್ಧೆಯು ಪ್ರಜ್ಞಾಪೂರ್ವಕವಲ್ಲದ ಕ್ರಿಯೆಯು ಆಗಿರಬಹುದು ಅಂತ ಹೇಳಿ. ಸ್ಪರ್ಧೆಯು ಪ್ರಜ್ಞಾಪೂರ್ವಕವಲ್ಲದ ಸ್ಪರ್ಧೆಯು ಪ್ರಜ್ಞಾಪೂರ್ವಕವಲ್ಲದ ಕ್ರಿಯೆಯೂ ಆಗಿರಬಹುದು. ನಮಗೆ ಗೊತ್ತಿಲ್ಲದಂಗೆ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸ್ತೀವಿ. ಯಾಕೆ? ನಮಗೆ ಗೊತ್ತಿಲ್ಲದಂಗೆ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸ್ತೀವಂತೆ. ನೋಡಿ, ನಮ್ಗೆ ಗೊತ್ತಿಲ್ಲದಂಗೆ ಕಾಂಪಿಟೇಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೀವಿ. ನಾವು ಗೊತ್ತಿದ್ದೇ ಸ್ಪರ್ಧೆಯಲ್ಲಿ ಇಳಿಯೋದು ಕಷ್ಟ, ನಮಗೆ ಗೊತ್ತಿಲ್ಲದಂಗೂ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸ್ತೀವಂತೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಾವಿರ್ತಕ್ಕಂತಹ ಅಣ್ಣ ತಮ್ಮ ಅಕ್ಕ ತಂಗಿ ನಾವು 2 ಜನ ಮಕ್ಕಳು ತನ್ನ ತಾಯಿಯ ಪ್ರೀತಿಯನ್ನ ಪಡಿಲಿಕ್ಕೆ, ನೆನ್ಪಿಟ್ಕೊಳ್ರಿ, 2 ಜನ ಮಕ್ಕಳು ತನ್ನ ತಾಯಿಯ ಪ್ರೀತಿಯನ್ನ ಪಡಿಲಿಕ್ಕೆ ತಮಗೆ ಗೊತ್ತಿಲ್ಲದಂಗೆ ತಾವೇ ಸ್ಪರ್ಧೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ನಾನು ನನ್ನ ತಾಯಿಗೆ ನೆಚ್ಚಿನ ಮಗನಾಗ್ಬೇಕು, ನಾನು ನನ್ನ ತಾಯಿಗೆ ನೆಚ್ಚಿನ ಮಗಳಾಗಬೇಕು ಅಂತಕ್ಕಂಥ ರೀತಿಯಲ್ಲಿ ತಾಯಿಯನ್ನ ಓಲೈಕೆ ಮಾಡ್ತಕ್ಕಂತಹ ಕಾಂಪಿಟೇಷನ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ನಾನು ನಮ್ಮಮ್ಮ ಜಾಸ್ತಿ ಕೇಳಬೇಕು, ನಮ್ಮಮ್ಮ ನನ್ನನ್ನೇ ಜಾಸ್ತಿ ಪ್ರೀತಿ ಮಾಡ್ಬೇಕು, ನಮ್ಮಮ್ಮ ನಾನು ಹೇಳಿದಂಗೆ ಕೇಳಬೇಕು, ನಮ್ಮಮ್ಮ ಹೇಳಿದಂಗೆ ನಾನು ಕೇಳಬೇಕು. ಇಬ್ರು ಮಕ್ಕಳಲ್ಲಿ ತಮಗರಿವಿಲ್ಲದೇನೆ ಈ ರೀತಿಯಾಗಿರ್ತಕ್ಕಂತಹ ಸ್ಪರ್ಧೆ ಏರ್ಪಡ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಅದೇ ರೀತಿ ಒಂದು ಹುಡುಗಿಯ ಪ್ರೀತಿಯನ್ನ ಪಡಿಲಿಕ್ಕೆ, ಒಬ್ಬ ಹುಡುಗಿಯ ಪ್ರೀತಿಯನ್ನ ಪಡಿಲಿಕ್ಕೆ ಇಬ್ರು ಹುಡುಗರು ತಮಗೆ ಗೊತ್ತಿಲ್ಲದಂಗೆ ಸ್ಪರ್ಧೆನಲ್ಲಿ ಇರ್ತಾರೆ. ಉದಾಹರಣೆಗೆ ಕಾಲೇಜಲ್ಲಿ ಹುಡುಗ ಇರ್ಬೋದು, ಊರಲ್ಲಿ ಹುಡುಗ ಟ್ರೈ ಮಾಡ್ತಾರೆ. ಸ್ಪರ್ಧೆ ಅಂದ್ರೆ ನಮಗೆ ಗೊತ್ತಿಲ್ಲದಂಗೆ ಸ್ಪರ್ಧೆ ಇರ್ಬೋದು. ಗೊತ್ತಿರಲ್ಲ ಅವರಿಬ್ಬರಿಗೆ, ನಾವಿಬ್ರು ಕೂಡ ಅವ್ರಿಗೆ ಟ್ರೈ ಮಾಡ್ತಿದೀವಿ ಅಂತ ಆದ್ರೂ ಕೂಡ ಅವರಿಬ್ರು ಕಾಂಪಿಟೇಷನ್ ಅಲ್ಲಿ ಇರ್ತಾರೆ. ಕಾಲೇಜಲ್ಲಿ ಒಬ್ಬ ಟ್ರೈ ಮಾಡ್ತಿರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಟ್ರೈ ಮಾಡ್ತಿರ್ಬೋದು, ಊರಲ್ಲಿ ಇನ್ನೊಬ್ಬನು ಟ್ರೈ ಮಾಡ್ತಿರ್ಬೋದು. ಈ ರೀತಿಯಾಗಿ ತಮಗರಿವಿಲ್ಲದೆ ತಮಗೆ ಗೊತ್ತಿಲ್ಲದೆ ಸ್ಪರ್ಧೆಯಲ್ಲಿ ಪರಸ್ಪರರು ಭಾಗವಹಿಸ್ತಾರೆ. ಅವ್ರಿಗೆ ಗೊತ್ತಿದ್ರೆ ಕಾಂಪಿಟೇಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಲ್ಲ. ಯಾಕೆ ಬೇಕಪ್ಪ, ಬಹಳ ಜನ ನೈನಲ್ಲಿ ಇಷ್ಟಲ್ಲಿ ಬಹಳ ಜನ ಮುಂದಿದ್ದಾರೆ ಅಂತ ಹೇಳಿ ಹಿಂದಕ್ಕೆ ಸರಿತಾರೆ. ಆದ್ರೆ ತಮಗರಿವಿಲ್ಲದೆ ತನಗೆ ಗೊತ್ತಿದ್ದಕ್ಕೆ ಒಬ್ಬ ಹುಡುಗಿಯ ಪ್ರೀತಿಯನ್ನ ಪಡಿಲಿಕ್ಕೆ 2-3 ಯುವಕರು ತಮಗರಿವಿಲ್ಲದೆ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ನಿವೇಶವನ್ನ ನಾವೆಲ್ಲರೂ ಕೂಡ ಕಾಣಬಹುದು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಸ್ಪರ್ಧೆ ಅಂತಕ್ಕಂಥದ್ದು ರಚನಾತ್ಮಕವಾಗಿರಬಹುದು ಇಲ್ಲ ವಿನಾಶಾತ್ಮಕವಾಗಿರಬಹುದು ಅಂತ ಹೇಳ್ತಾರೆ. ರಚನಾತ್ಮಕ ವಿನಾಶಾತ್ಮಕ. ಸ್ಪರ್ಧೆ ರಚನಾತ್ಮಕವಾಗಿರ್ಬೋದಂತೆ ಇಲ್ಲ ವಿನಾಶಾತ್ಮಕವಾಗಿರ್ಬೋದು. ಸ್ಪರ್ಧೆಯು ರಚನಾತ್ಮಕವಾಗಿರಬಹುದು ಇಲ್ಲ ವಿನಾಶಾತ್ಮಕವಾಗಿರಬಹುದು ಅಂತ ಹೇಳಿದ್ರೆ 2 ರೀತಿಯಾಗಿರ್ತಕ್ಕಂಥದ್ದು. ಸ್ಪರ್ಧೆಯು ರಚನಾತ್ಮಕವಾಗಿರಬಹುದು ಅಥವಾ ವಿನಾಶಾತ್ಮಕವಾಗಿರಬಹುದು ಅಂತ ಹೇಳ್ತಾರೆ. ರಚನಾತ್ಮಕ ಸ್ಪರ್ಧೆ, ಸ್ಟ್ರಕ್ಚರಲ್ ಕಾಂಪಿಟೇಷನ್. ರಚನಾತ್ಮಕ ಸ್ಪರ್ಧೆ, ನಾನು 1 ದಿನ ಕ್ಲಾಸಿಗೆ ತಪ್ಪಿಸ್ದಂಗೆ ಹೋಗ್ತೀನಿ,
ದಿಸ್ ಈಸ್ ಸ್ಟ್ರಕ್ಚರಲ್ ಕಾಂಪಿಟೇಷನ್, ರಚನಾತ್ಮಕ ಸ್ಪರ್ಧೆ. ನೆನ್ಪಿಟ್ಕೊಳ್ರಿ, ರಚನೆ ಹೊಸದನ್ನ ಸ್ಥಾಪನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ಪರ್ಧೆ. ನಾನು ಒಂದು ದಿನ ಕ್ಲಾಸಿಗೆ ತಪ್ಪಿಸ್ದಂಗೆ ನಾನು ಕಾಲೇಜ್ ಹೋಗ್ತೇನೆ, ಇದು ರಚನಾತ್ಮಕ ಸ್ಪರ್ಧೆ. ಬರ್ರಿ ನೋಡೋಣ ಯಾರು ಕಾಂಪಿಟೇಷನ್ ಇದ್ರೆ. ನಾನು ಒಂದು ದಿನ ತಪ್ಪಿಸ್ದಂಗೆ ಹೋಗ್ತೀನಿ ಅಂತ ಇಬ್ರು ಮೂವರು ವಿದ್ಯಾರ್ಥಿಗಳು ಕಾಲೇಜಿಗೆ ರೆಗ್ಯುಲರ್ ಆಗಿ ಬಂದ್ರೆ ನಾನು ಎಲ್ಲರಿಗಿಂತ ಹೆಚ್ಚು ಮಾರ್ಕ್ಸ್ ತೆಗಿತೀನಿ, ನಾನು ಎಲ್ಲರಿಗಿಂತ ಹೆಚ್ಚು ಮಾರ್ಕ್ಸ್ ತೆಗಿತೀನಿ, ಬೇರೆಯವರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ. ರಚನಾತ್ಮಕ ಸ್ಪರ್ಧೆ. ಒಳ್ಳೆ ಅಂಕ ಬರ್ಬೋದು, ಒಳ್ಳೆ ಉನ್ನತ ಅಧಿಕಾರವನ್ನ ಅಥವಾ ಉನ್ನತವಾಗಿರ್ತಕ್ಕಂಥ ಉದ್ಯೋಗವನ್ನು ಪಡಿಬಹುದು. ವಿನಾಶಾತ್ಮಕ ಸ್ಪರ್ಧೆ, ನೆಗೆಟಿವ್ ಕಾಂಪಿಟೇಷನ್. ನಾನು ಒಂದು ದಿನ ಕಾಲೇಜ್ ಹೋಗಲ್ಲ. ರಚನಾತ್ಮಕ ಒಂದು ದಿನ ತಪ್ಸಲ್ಲ, ವಿನಾಶಾತ್ಮಕ ಒಂದು ದಿನ ನಾನು ಕಾಲೇಜಿಗೆ ಕಾಲೇ ಇಡಲ್ಲ. ಎಕ್ಸಾಮ್ ಬರ್ತೀನಿ, ಖಾಲಿ ಪೇಪರ್ನೇ ಕೊಟ್ಟಾಗ್ತೀನಿ, ನೋಡ ಅದಕ್ಕೆ ಪಾಸ್ ಮಾಡ್ತಾರೆ, ಪಾಸ್ ಮಾಡಿ. ವಿನಾಶಾತ್ಮಕ ಸ್ಪರ್ಧೆ. ಇಬ್ರು ಹುಡುಗರು ನಾನ್ ಜಾಸ್ತಿ ಕುಡಿತೀನೋ ನೀನ್ ಜಾಸ್ತಿ ಕುಡಿತೀಯೋ, ವಿನಾಶಾತ್ಮಕ ಸ್ಪರ್ಧೆ. ಇಬ್ರು ಸಿಗರೇಟ್ ಸೇರ್ತಕ್ಕಂಥ ಧೂಮಪಾನಿಗಳು ನಾನ್ ಜಾಸ್ತಿ ಸಿಗರೇಟ್ ಸೇರ್ತಾ ನೀನ್ ಜಾಸ್ತಿ ಸಿಗರೇಟ್ ಸೇರ್ತೀಯೋ, ವಿನಾಶಾತ್ಮಕ ಸ್ಪರ್ಧೆ. ಇದು ಆಗುತ್ತೆ ಸಮಾಜದಲ್ಲಿ. ಈ ಸಮಾಜದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ಕೂಡ ಆಗುತ್ತೆ. ರಚನಾತ್ಮಕ ಸ್ಪರ್ಧೆ. ಇಬ್ರು ರೈತರು ನಾನ್ ಜಾಸ್ತಿ ಬೆಳಿತೀನೋ ನೀನ್ ಜಾಸ್ತಿ ಬೆಳಿತೀಯ. 10 ಎಕರೆ ಜಮೀನಲ್ಲಿ ಭತ್ತ ನಾನ್ ಜಾಸ್ತಿ ಬೆಳಿತೀನೋ ನೀನ್ ಜಾಸ್ತಿ ಬೆಳಿ. 10 ಎಕರೆ ಜಮೀನಲ್ಲಿ ಮೆಕ್ಕೆಜೋಳವನ್ನ ನಾನ್ ಜಾಸ್ತಿ ಬೆಳಿತೀಯೋ ನೀನ್ ಜಾಸ್ತಿ ಬೆಳಿತೀಯೋ, ಇದು ಕೂಡ ರಚನಾತ್ಮಕ ಸ್ಪರ್ಧೆ. ಒಂದು ದಿನ ನಾನು ಹೊಲ ಕಾಲಿಡಲ್ಲ, ವಿನಾಶಾತ್ಮಕ ಸ್ಪರ್ಧೆ. ಹೊಲ ಹಂಗೆ ಆಡ್ಬಿಟ್ಟು ನಾನು ತಿರುಗಿ ನೋಡಲ್ಲ, ಹೊಲ ಕಾಲೇ ಇಡಲ್ಲ, ಇದು ವಿನಾಶಾತ್ಮಕ ಸ್ಪರ್ಧೆ. ಅಂದ್ರೆ ಸ್ಪರ್ಧೆ ನಮ್ಮ ಸಮಾಜದಲ್ಲಿ ಹೊಸದನ್ನ ರಚನೆ ಮಾಡಲಿಕ್ಕೂ ಕೂಡ ಆಗಬಹುದು. ನಮ್ಮ ಸ್ಪರ್ಧೆ ಸಮಾಜದಲ್ಲಿ ವಿನಾಶವನ್ನು ಕೂಡ ಮಾಡಬಹುದು, ಕೆಟ್ಟದನ್ನು ಕೂಡ ಮಾಡಬಹುದು. ನೀವೆಲ್ಲ ಗಮನಿಸಿದ್ರೆ ಇತ್ತೀಚಿನ ದಿನಮಾನದಲ್ಲಿ ಯುವಶಕ್ತಿ ಯುವಜನ ಅಂತ ಕರೆದು ಕೆಟ್ಟ ವಿಚಾರಗಳಿಗೆ ಹೆಚ್ಚು ಸ್ಪರ್ಧಾತ್ಮಕವಾಗಿ ಭಾಗವಹಿಸ್ತಾರೆ. ಮಾಡಬಾರ್ದು ಕೆಟ್ಟದ್ದು, ಉದಾಹರಣೆಗೆ ಧೂಮಪಾನ, ಉದಾಹರಣೆಗೆ ಗುಟ್ಕಾ ಸೇವನೆ, ಯಾರು ಮಾಡಬಾರ್ದು ಅಂದ್ರೆ ಸ್ಪರ್ಧಾತ್ಮಕವಾಗಿ ಜಾಸ್ತಿ ಅಂತ ಇನ್ವಾಲ್ವ್ಮೆಂಟ್ ಆಗ್ತದೆ. ಈ ನಿಟ್ಟಿನಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಅಂತಕ್ಕಂಥ ಕೆಲಸವನ್ನ ಮಾಡುತ್ತೆ. ಇಷ್ಟು ಸ್ಪರ್ಧೆಯ ಲಕ್ಷಣಗಳು. 5 ಮಾರ್ಕ್ಸ್ ಕೇಳ್ತಾರೆ. ಸ್ಪರ್ಧೆ ಇದ್ರೆ ಸ್ಪರ್ಧೆ ಇರುತ್ತೆ, ಸಂಪತ್ತಿದ್ರೆ ಇನ್ನು ಜಾಸ್ತಿ ಬೇಕು ಅಂತ ಹೇಳಿ ಸ್ಪರ್ಧೆ ಆಗುತ್ತೆ. ಸ್ಪರ್ಧೆ ಎಲ್ಲಾ ಕಡೆ ಇರುತ್ತೆ, ಸಕಾರಾತ್ಮಕ ಸ್ಪರ್ಧೆ. ನಿರಂತರ ನಿಲ್ಲಲ್ಲ, ಅದು ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಸ್ಪರ್ಧೆ ಗತಿಶೀಲ, ಚೇಂಜ್ ಆಗ್ತಾ ಇರುತ್ತೆ ಮುಂದಿನ ಹಂತಕ್ಕೆ. ಸ್ಪರ್ಧೆ ನಿಯಮಗಳಿಗೆ ಬದ್ಧ, ರೂಲ್ಸ್ ಇರುತ್ತೆ, ಅದಕ್ಕೆ ಕಂಡೀಷನ್ಸ್ ಇರುತ್ತೆ, ನೀತಿ ಇರುತ್ತೆ, ನಿಯಮ ಇರುತ್ತೆ. ಸ್ಪರ್ಧೆ ಗೊತ್ತಿಲ್ಲದಂಗೂ ಆಗುತ್ತೆ ಕೆಲವೊಂದು ಟೈಮ್. ನಮಗರಿವಿಲ್ಲದೆ ನಮ್ಮ ತಾಯಿಯ ಪ್ರೀತಿಯನ್ನ ಪಡೆಯಲಿಕ್ಕೆ ಮಕ್ಕಳು ಕಾಂಪಿಟೇಷನ್ ಮಾಡ್ತಾರೆ. ನಮಗರಿವಿಲ್ಲದೆ ನಮ್ಮ ನೆಚ್ಚಿನ ಒಬ್ಬ ಗೆಳತಿಯ ಪ್ರೀತಿಯನ್ನ, ಸ್ನೇಹವನ್ನ ಪಡೆಯಲಿಕ್ಕೆ 4 ಜನ ವಿದ್ಯಾರ್ಥಿಗಳು, ಗೆಳೆಯರು ಕಾಂಪಿಟೇಷನ್ಸ್ ಅನ್ನ ಮಾಡಬಹುದು. ಅದೇ ರೀತಿ ಸ್ಪರ್ಧೆ ಸ್ಟ್ರಕ್ಚರಲ್, ರಚನಾತ್ಮಕ, ಹೊಸ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಲಿಕ್ಕೆ ನಡೀಬಹುದು. ಕೆಲವೊಮ್ಮೆ ವಿನಾಶವನ್ನು ಕೂಡ ಮಾಡಬಹುದು. ಹೇಗೆ ಅಂದ್ರೆ ಒಬ್ಬ ರೈತ ತನ್ನ ಹತ್ರ 10 ಎಕರೆ ಜಮೀನಿದೆ, ಅವನು ಪ್ರಾಮಾಣಿಕವಾಗಿ ದುಡಿದು ಇನ್ನೊಂದು 2 ಎಕರೆ 4 ಎಕರೆ ಜಮೀನನ್ನ ಕೊಂಡ್ಕೊಂಡ್ರೆ ಅದು ರಚನಾತ್ಮಕ ಸ್ಪರ್ಧೆ. ಒಬ್ಬ ರೈತ ಒಂದು ದಿನ ಬರ್ಕೋದಂಗೆ ಇರೋವಲ್ಲೇ 1 ವರ್ಷ 1 ಎಕರೆ ಮಾರ್ಕೆಂತ ಇನ್ಸ್ಪೆಕ್ಟ್ ಮಾಡಿ ಅಥವಾ ಬೇರೆ ಬೇರೆ ದಂಧೆಯನ್ನ ಮಾಡಿ ಇರೋವರ ಹೊಲ ಎಲ್ಲ ಹಾಳು ಮಾಡಿದ್ರೆ ವಿನಾಶಾತ್ಮಕ ಸ್ಪರ್ಧೆ. ರಚನಾತ್ಮಕ, ಹೊಸ ಹೊಲ ತಗೋಬೇಕು, ಇನ್ನು ಹೊಲವನ್ನ ಕೊಂಡ್ಕೋಬೇಕು, ದುಡಿಬೇಕು, ಇದು ರಚನಾತ್ಮಕ. ಒಬ್ಬ ರೈತ ಸೋಮಾರಿ ಆಗಿರ್ತಕ್ಕಂಥವನು ಇರವಲ್ಲದೆ ಮಾರಾಟ ಮಾಡಬೇಕು, ವಿನಾಶಾತ್ಮಕ ಸ್ಪರ್ಧೆ. ಹೀಗೆ ಸಮಾಜದಲ್ಲಿ 2 ವಿಧದ ಸ್ಪರ್ಧೆ ಕೂಡ ಆಗುತ್ತೆ. ನನಗೆ ವಿದ್ಯಾರ್ಥಿಗಳಿಗೆ ಒಂದು ದಿನ ತಪ್ಪಿಸಬಾರ್ದು, ರಚನಾತ್ಮಕ ಸ್ಪರ್ಧೆ. ಒಂದು ದಿನ ಕ್ಲಾಸ್ ಹೋಗಬಾರ್ದು, ಕ್ಲಾಸ್ ಒಳಗೆ ಕಾಲಿಡಬಾರ್ದು, ಅದು ವಿನಾಶಾತ್ಮಕ ಸ್ಪರ್ಧೆ. ಹೀಗೆ ಸ್ಪರ್ಧೆ ತಂದಾಗಿರ್ತಕ್ಕಂತಹ ವ್ಯವಸ್ಥೆಯ ಒಂದು ನೆಕ್ಸ್ಟ್ ಹೆಡಿಂಗ್ ಸ್ಪರ್ಧೆಯ ಪ್ರಕಾರಗಳು. ಸ್ಪರ್ಧೆಯ ಪ್ರಕಾರಗಳು. ಒಂದು ಮೂರು ಪಾಯಿಂಟ್ ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನಮ್ಮ ಲಾಸ್ಟ್. ವೈಯಕ್ತಿಕ ಮತ್ತು ಅವೈಯಕ್ತಿಕ ಸ್ಪರ್ಧೆ ಅಂತ 9ನೇ ಪಾಯಿಂಟ್. ವೈಯಕ್ತಿಕ ಮತ್ತು ಅವೈಯಕ್ತಿಕ ಸ್ಪರ್ಧೆ. ವೈಯಕ್ತಿಕ ಮತ್ತು ಅವೈಯಕ್ತಿಕ ಸ್ಪರ್ಧೆ. ವೈಯಕ್ತಿಕ ಮತ್ತು ಅವೈಯಕ್ತಿಕ ಸ್ಪರ್ಧೆ. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಅಂತ ಕರಿತೀವಿ ನಾವು. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್. ನಿಮ್ಮೂರಲ್ಲಿ ನಿಮ್ಮ ಪಕ್ಕದ ಮನೆಯವರ ಜೊತೆ ಕಾಂಪಿಟೇಷನ್ ಆದ್ರೆ ಬೆಳೆಯಲ್ಲಿ ಅದು ವೈಯಕ್ತಿಕ ಸ್ಪರ್ಧೆ. ಈ ಕ್ಲಾಸ್ ರೂಮ್ ಅಲ್ಲಿ ನಾನು ಅತಿ ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅದು ವೈಯಕ್ತಿಕ ಸ್ಪರ್ಧೆ. ನಿಮ್ಮ ತಾಯಿ ಜೊತೆಗೆ ನಿಮ್ಮ ತಾಯಿ ಹತ್ರ ಹೆಚ್ಚು ಪ್ರೀತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಅದು ವೈಯಕ್ತಿಕ ಸ್ಪರ್ಧೆ. ನಿಮ್ಮ ಅಣ್ಣ ತಮ್ಮ ನಡುವೆ. ಅವೈಯಕ್ತಿಕ ಅಂದ್ರೆ ನಿಮಗೆ ಗೊತ್ತಿದ್ದಂಗೆ, ಉದಾಹರಣೆಗೆ ಯಾವುದೋ ಒಂದು ಪೋಸ್ಟ್ಗೆ ಕಾಲ್ಫರನ್ನ ಮಾಡ್ತಾರೆ ಸರ್ಕಾರ. ಆ
PUC ಹೋದ್ಮೇಲೆ ನಾವು ನರ್ಸಿಂಗ್ ಓದಬೇಕು, ಪೊಲೀಸ್ ಆಗ್ಬೇಕು, ಇನ್ನೊಂದು ಆಗ್ಬೇಕು ಅಂತ ಅಪ್ಲಿಕೇಶನ್ ಹಾಕ್ತೀರಿ. ಆದರೆ ಕಾಂಪಿಟೇಟರ್ ಎಷ್ಟು ಜನ ಇರ್ತಾರೆ? ಬಹಳ ಜನ ಎಲ್ಲಿರ್ತಾರೆ ಗೊತ್ತಿರಲ್ಲ. ನೋಡ್ರಿ, ಅವೈಯಕ್ತಿಕ ಒಂದು IAS ಪೋಸ್ಟ್ ಗೆ ಇಡೀ ದೇಶದಾದ್ಯಂತ ಸುಮಾರು ಒಂದು 30 ರಿಂದ 35 ಲಕ್ಷ ಜನ, 40 ಲಕ್ಷ ಜನ ಇರ್ತಾರೆ, ಕಾಂಪಿಟೇಟರ್ಸ್ ಇರ್ತಾರೆ. ಅದೇ ರೀತಿ ಸರ್ಕಾರಿ ಉದ್ಯೋಗವನ್ನ ಪಡಿತಕ್ಕಂತ KS ಆಗಿರ್ಬೋದು, ಬೇರೆ ಬೇರೆ ಇನ್ನಿತರ ರೀತಿಯಾಗಿರ್ತಕ್ಕಂತಹ ಉದ್ಯೋಗಗಳಲ್ಲಿ ಏನು ಆಸ್ಪಿರೆಂಟ್ಸ್ ಇರ್ತಾರೆ, ಆ ಆಸ್ಪಿರೆಂಟ್ಗಳು ಅವೈಯಕ್ತಿಕ ಅಂದ್ರೆ ಅವ್ರು ಯಾರು ಅಂತ ನಮಗೆ ಗೊತ್ತಿರಲ್ಲ, ಆದ್ರೂ ಕೂಡ ನಮ್ಗೆ ಕಾಂಪಿಟೇಟರ್ ನಾವು ಪಡಿತಕ್ಕಂಥ ಉದ್ಯೋಗಕ್ಕೆ ಅಥವಾ ಕೆಲವೊಂದು ನಿಗದಿತವಾಗಿರ್ತಕ್ಕಂಥ ಉದ್ಯೋಗಗಳನ್ನ ಪಡಿಲಿಕ್ಕೆ ನೂರಾರು ಜನ, ಸಾವಿರಾರು ಜನ ಆ ಉದ್ಯೋಗಕ್ಕಾಗಿ ನಾವು ಕಾಂಪಿಟೇಷನ್ಸ್ ಅನ್ನ ಮಾಡ್ತಿರ್ತೀವಿ. ವೈಯಕ್ತಿಕ ಅಂದ್ರೆ ನೇರ ಯಾರು ನಮ್ಮ ಶತ್ರು ಅಥವಾ ನಮ್ಮ ಸ್ಪರ್ಧಾಳು ಯಾರು ಅಂತ ಗೊತ್ತಿರ್ತಾರ, ನಮ್ಮ ಕಾಂಪಿಟೇಟರ್ ಯಾರು ಅಂತ ಹೇಳಿ. ಅವೈಯಕ್ತಿಕ ಅಂದ್ರೆ ಅವ್ರು ಯಾರು ಅಂತ ನಮ್ಗೆ ಗೊತ್ತಿರಲ್ಲ. ರಾಜ್ಯದಾದ್ಯಂತ, ದೇಶದಾದ್ಯಂತ ಅಥವಾ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಇಷ್ಟು ಸ್ಪರ್ಧೆಯ ಲಕ್ಷಣ. ನೆಕ್ಸ್ಟ್ ಹೇಳಿ ಸ್ಪರ್ಧೆಯ ಪ್ರಕಾರಗಳು. ಆಯ್ತು, ಸ್ಪರ್ಧೆಯ ಪ್ರಕಾರಗಳು. ಸ್ಪರ್ಧೆಯ ಪ್ರಕಾರಗಳು. ಸ್ಪರ್ಧೆಯ ಪ್ರಕಾರಗಳು ಅದರಲ್ಲಿ ಮೊದಲನೇದಾಗಿ ಸಾಮಾಜಿಕ ಸ್ಪರ್ಧೆ. ಸಾಮಾಜಿಕ ಸ್ಪರ್ಧೆ. ಸಾಮಾಜಿಕ ಸ್ಪರ್ಧೆ ಅಂದ್ರೆ ಸಮಾಜದಲ್ಲಿ ಜನರ ನಡುವೆ ಉತ್ತಮ ಗೌರವ, ಅಂತಸ್ತು, ಸ್ಥಾನಮಾನ ಸಿಗಬೇಕು ಅಂತೇಳಿ ಜನ ನಡೆಸತಕ್ಕಂತಹ ಹೋರಾಟ ಸಾಮಾಜಿಕ ಸ್ಪರ್ಧೆ ಅಂತ. ನೀ ಎಲ್ಲಿಗೆ ಹೋದ್ರು ಕೂಡ ಸಮಾಜದಲ್ಲಿ ನಿಮ್ಮೂರಲ್ಲಿ ಜನ ಬರಬೇಡ ಅನ್ನಬಾರ್ದು, ಗೌರವದಿಂದ ಬರ್ರಿ ಅಂತ ಕರಿಬೇಕು. ಆ ರೀತಿ ಇರ್ಬೇಕು. ಆ ರೀತಿ ನನಗೆ ಗೌರವ ಇರಬೇಕು, ಅಂತಸ್ತು ಇರಬೇಕು, ಸ್ಥಾನಮಾನ ಇರಬೇಕು ಅಂತೇಳಿ ಕೆಲವರು ಏನ್ ಮಾಡ್ತಾರೆ, ಜೀವನವನ್ನ ಚಟುವಟಿಕೆಯನ್ನ ಮಾಡ್ತಾರೆ. ಸಾಮಾಜಿಕವಾಗಿ ಉತ್ತಮ ಗೌರವ, ಘನತೆ, ಅಂತಸ್ತನ್ನ ಪಡಿಲಿಕ್ಕೆ ನಿನ್ನ ಆಸ್ತಿ ಇದೆ, ದಾನ ಮಾಡ್ತೀರಿ. ಯಾವ್ದು ಆಸ್ಪತ್ರೆ ಕಟ್ಟಕ್ಕೆ, ಶಾಲೆ ಕಟ್ಟಲಿಕ್ಕೆ, ಅನಾಥಾಶ್ರಮ ಕಟ್ಟಲಿಕ್ಕೆ ದಾನವನ್ನ ಮಾಡ್ತಾರೆ. ಸಾಮಾಜಿಕ ಗೌರವ, ಘನತೆಗೆ ದಾನಿಗಳು, ಅವರು ದೊಡ್ಡ ದಾನಿಗಳು ಅನ್ಸ್ಕೋಬೇಕು ಅಂತ ಏನ್ ಮಾಡ್ತಾರೆ ಕೆಲವರು ಸಾಮಾಜಿಕ ಸ್ಪರ್ಧೆ. ಸಮಾಜದಲ್ಲಿ ಎಲ್ಲ ಜನರಿಗೆ ಗುರುತಿಸ್ಕೋಬೇಕು ಅಂತೇಳಿ ಕೆಲವೊಂದು ವಿಚಾರದಲ್ಲಿ ಈ ರೀತಿ ಕೆಲಸವನ್ನ, ತಮ್ಮ ಆಸ್ತಿಯನ್ನ ದಾನವನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ದೇವಸ್ಥಾನಗಳಿಗೆ ದಾನ ದತ್ತಿಯನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು, ಸಾಮಾಜಿಕವಾಗಿ ಬಡಬಗ್ಗರಿಗೆ ಸಹಾಯವನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಸಾರ್ವಜನಿಕವಾಗಿ ಯಾರು ಹಿಂದುಳಿದಿದ್ದಾರೆ, ನಿಮ್ನವರ್ಗ ಇದ್ದಾರೆ ಅವರಿಗೆ ಹಣಕಾಸಿನ ಅಥವಾ ಇನ್ನಿತರ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಹಾಯವನ್ನ ಮಾಡೋದ್ರ ಮೂಲಕ ಸಾಮಾಜಿಕವಾಗಿ ಉತ್ತಮ ಗೌರವ, ಘನತೆ, ಅಂತಸ್ತನ್ನ ಪಡೀಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ. ನೀವು ಅಲ್ಲೇ ನೋಡ್ಬೋದು, ಎಲ್ಲರೂ ದುಡ್ಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಉತ್ತಮ ಸಾಮಾಜಿಕ ಗೌರವ, ಘನತೆಯನ್ನು ಹೊಂದಿರಲ್ಲ. ಯಾರು ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ, ದಾನ ಧರ್ಮ, ಯಾರು ಕಷ್ಟದಲ್ಲಿರ್ತಾರೆ, ಇಂತಹ ವರ್ಗದವರನ್ನ ಯಾರು ಆಧರಿಸ್ತಾರೆ ಅವರಿಗೆ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂತಹ ಗೌರವ, ಘನತೆ, ಅಂತಸ್ತು ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಸಾಮಾಜಿಕ ಸ್ಪರ್ಧೆ ಅಂದ್ರೆ ಸಮಾಜದಲ್ಲಿ ಜನರ ನಡುವೆ, ಇದು ಒಂದು ಸಮಾಜ ಅಂದ್ರೆ ಇವ್ರ ನಡುವೆ ಒಬ್ಬರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಟೇಟಸ್ ಸಿಗಬೇಕು, ಘನತೆ ಸಿಗಬೇಕು, ಅಂತಹ ಘನತೆಗೋಸ್ಕರ ಮಾಡ್ತಕ್ಕಂಥ ಕೆಲಸ, ಅದನ್ನೇ ನಾವು ಸಾಮಾಜಿಕ ಸ್ಪರ್ಧೆ ಅಂತ ಕರೀತೀವಿ. ನೆಕ್ಸ್ಟ್ ಹೇಳಿದಾಗಿ ಆರ್ಥಿಕ ಸ್ಪರ್ಧೆ, ಎಕನಾಮಿಕ್ ಕಾಂಪಿಟೇಷನ್. ಆರ್ಥಿಕ ಸ್ಪರ್ಧೆ. ಆರ್ಥಿಕ ಸ್ಪರ್ಧೆ. ಆರ್ಥಿಕ ಸ್ಪರ್ಧೆ ಅಂತ ಅದರಲ್ಲಿ ಹೆಸರಲ್ಲಿದೆ ಹಣ, ಹಣವನ್ನ, ಅಧಿಕಾರವನ್ನ, ಸಂಪತ್ತನ್ನ ಪಡೆಯಲಿಕ್ಕೆ ನಡೆಸತಕ್ಕಂತಹ ಹೋರಾಟ. ಆರ್ಥಿಕ ಅಂದ್ರೆ ಹಣಕಾಸನ್ನ ಹೊಂದಲಿಕ್ಕೆ, ಇನ್ನು ಹೆಚ್ಚು ಕೂಡ ಹಣವನ್ನ, ದುಡ್ಡನ್ನ ಸಂಗ್ರಹಿಸಬೇಕು, ಸಂಪಾದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಡೆಸತಕ್ಕಂತಹ ಒಂದು ಹೋರಾಟ, ಚಟುವಟಿಕೆ ಅಂತ ಕರಿತೀವಿ. ಆರ್ಥಿಕ ಸ್ಪರ್ಧೆ ಅಂದ್ರೆ ಸಮಾಜದಲ್ಲಿ ಉತ್ತಮ ಆರ್ಥಿಕ ಸ್ಥಿತಿಗತಿಯನ್ನ ಹೊಂದಲಿಕ್ಕೆ ನಡೆಸತಕ್ಕಂಥ ಹೋರಾಟ. ಒಬ್ಬ ಬಿಸ್ನೆಸ್ ಮ್ಯಾನ್ ಇನ್ನೂ ಜಾಸ್ತಿ ಲಾಭ ಗಳಿಸಬೇಕು, ಒಬ್ಬ ಕೃಷಿಕ ಇನ್ನೂ ಜಾಸ್ತಿ ಉತ್ಪಾದನೆ ಮಾಡಿ ಲಾಭವನ್ನ ಜಾಸ್ತಿ ಗಳಿಸಬೇಕು. ಹೀಗೆ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಇನ್ನೂ ಹೆಚ್ಚಿನ ಲಾಭವನ್ನ, ಇನ್ನೂ ಹೆಚ್ಚಿನ ಸಂಪತ್ತನ್ನ, ಇನ್ನೂ ಹೆಚ್ಚಿನ ಹಣವನ್ನ ಹೊಂದಲಿಕ್ಕೆ ನಡೆಸತಕ್ಕಂಥ ಸ್ಪರ್ಧೆಯನ್ನೇ ಆರ್ಥಿಕ ಸ್ಪರ್ಧೆ ಅಂತ ಕರಿತೀವಿ. ನೆಕ್ಸ್ಟ್ ಆಗಿ ರಾಜಕೀಯ ಸ್ಪರ್ಧೆ.